ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಕಲ್ಪವೃಕ್ಷವೆಂದು ಪರಿಗಣಿತವಾಗಿರುವ ತೆಂಗು ನಮ್ಮ ರಾಜ್ಯದ ಪ್ರಮುಖ ತೋಟಗಾರಿಕಾ ಬೆಳೆ. ತುಮಕೂರು ಜಿಲ್ಲೆಯ ಒಟ್ಟು ತೋಟಗಾರಿಕೆ ಬೆಳೆ ಪ್ರದೇಶದ ವಿಸ್ತೀರ್ಣದ 31% ಕ್ಷೇತ್ರದಲ್ಲಿ ತೆಂಗು ಬೆಳೆ ಇದೆ. 80% ತೋಟಗಳು ಮಳೆಯಾಶ್ರಯದಲ್ಲಿದ್ದು, ಇತ್ತೀಚಿನ ಬರಗಾಲದಿಂದ ಈ ಬೆಳೆ ಸಂಕಷ್ಟದಲ್ಲಿದೆ. ಇದರೊಟ್ಟಿಗೆ ತೆಂಗು ನುಸಿ, ಕಪ್ಪು ತಲೆ ಹುಳು, ಕಾಂಡ ಸೋರುವ ರೋಗ, ಕೃಷಿ ಕಾರ್ಮಿಕರ ಕೊರತೆ, ಅಸ್ಥಿರ ಬೆಲೆ, ಅಸಮರ್ಪಕ ತೋಟ ನಿರ್ವಹಣೆಯಿಂದಾಗಿ ಇಳುವರಿ ಕುಸಿತ ಮುಂತಾದವು ತೆಂಗು ಬೆಳೆಯ ಪ್ರಮುಖ ಸಮಸ್ಯೆಗಳು. ಹಾಗಾಗಿ ತೆಂಗಿನಲ್ಲಿ ಪೋಷಕಾಂಶಗಳ ಕೊರತೆ ನೀಗಿಸಿ, ರೋಗ ಕೀಟಗಳನ್ನು ನಿಯಂತ್ರಿಸಿ ಉತ್ಪಾದಕತೆ ಹೆಚ್ಚಿಸಲು 2011-12ರಿಂದ 2013-14ನೇ ಸಾಲಿನವರೆಗೆ ಕರ್ನಾಟಕ ರಾಜ್ಯ ಸರ್ಕಾರ ತೆಂಗು ಬೆಳೆ ಅಭಿವೃದ್ಧಿ ಯೋಜನೆಯನ್ನು ಹಮ್ಮಿಕೊಂಡಿದೆ. ಈ ಯೋಜನೆಯನ್ವಯ ತೋಟಗಾರಿಕೆ ಇಲಾಖೆ ರೈತರ ತೋಟಗಳಲ್ಲಿ ಮಾದರಿ ತಾಕುಗಳನ್ನು ನಿರ್ಮಿಸಿದೆ. ಈ ಯೋಜನೆಯ ಕುರಿತು ತುಮಕೂರಿನ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಶ್ರೀ ಎಂ ಕಾಂತರಾಜು ವಿವರ ನೀಡುತ್ತಾರೆ. ತುಮಕೂರು ಜಿಲ್ಲೆ ಇಡೀ ಕರ್ನಾಟಕದಲ್ಲೇ ಹೆಚ್ಚು ಬೆಳೆ ತೆಂಗು ಬೆಳೆ ಹೊಂದಿರುವಂಥ ಪ್ರದೇಶ. 1,43,820 ಹೆಕ್ಟೇರು ತೆಂಗು ಬೆಳೆ ವಿಸ್ತೀರ್ಣ ಇದೆ ತುಮಕೂರು ಜಿಲ್ಲೆಯಲ್ಲಿ. ಹಾಗೂ ಅತಿ ಹೆಚ್ಚು 70%ಕ್ಕಿಂತ ಹೆಚ್ಚಾಗಿ ಪ್ರದೇಶದಲ್ಲಿ ಮಳೆಯಾಶ್ರಿತದಲ್ಲಿ ತೆಂಗನ್ನು ಬೆಳೀತಿದ್ದಾರೆ. ಆ ಸಲುವಾಗಿ ನಾವು ಮಳೆಯಾಶ್ರಿತದಲ್ಲಿರುವಂಥ ಪ್ರದೇಶಗಳನ್ನ ಆಯ್ಕೆ ಮಾಡುವ ಸಲುವಾಗಿ ಹಾಗೂ ತೆಂಗು ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ಹತೋಟಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ತೆಂಗು ಬೆಳೆ ಅಭಿವೃದ್ಧಿ ಯೋಜನೆಯಡಿ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ ಎಂಬ ಯೋಜನೆಯನ್ನು 2011-12 ಸಾಲಿನಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. ಸದರಿ ಯೋಜನೆಯಡಿ ತೆಂಗು ಪ್ರತ್ಯಕ್ಷತೆ ನಿರ್ಮಾಣ ಹಾಗೂ ರೋಗ ಮತ್ತು ಕೀಟಗಳ ನಿಯಂತ್ರಣ ಬಗ್ಗೆ ಯೋಜನೆಯನ್ನು ತೋಟಗಾರಿಕೆ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿರುತ್ತದೆ. ಹಾಗೂ ರಾಜ್ಯ ವಲಯದ ತೆಂಗು ಪ್ರತ್ಯಕ್ಷತೆ ನಿರ್ಮಾಣದಡಿ ಕೇಂದ್ರ ಸರ್ಕಾರದ ಯೋಜನೆಯನ್ನು ಸಹ ಅನುಷ್ಠಾನಗೊಳಿಸಲಾಗುತ್ತಿದೆ. ತೆಂಗಿನಲ್ಲಿ ಉತ್ಪಾದಕತೆ ಹೆಚ್ಚಿಸುವ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿರುತ್ತದೆ. 11-12ನೇ ಸಾಲಿನಲ್ಲಿ ಮೊದಲಿಗೆ ನಾವು ತೆಂಗು ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ನಿಯಂತ್ರಣ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ತುಮಕೂರು ಜಿಲ್ಲೆಯಲ್ಲಿ ಕಾಂಡ ಸೋರುವ ರೋಗ ಹಾಗೂ ತೆಂಗು ಬೆಳೆಯಲ್ಲಿ ಕಪ್ಪು ತಲೆ ಹುಳು ನಿಯಂತ್ರಣ ಅನ್ನೋ ಕಾರ್ಯಕ್ರಮವನ್ನು ರೈತರಿಗೆ ಹತೋಟಿ ಮಾಡುವ ಸಲುವಾಗಿ ಪರಿಕರ ವಿತರಿಸಲಾಗಿರ್ತದೆ. ಇದರ ಸ್ಕೀಮ್ ಜೊತೆಗೆ ತೆಂಗು ಅಭಿವೃದ್ಧಿ ಮಂಡಳಿಯ 100% ಸಹಾಯಧನದಡಿ 75 ಹೆಕ್ಟೇರ್ನಲ್ಲಿ ಸಹ ತುಮಕೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಫಲಾನುಭವಿಗಳು ಸಹ ಇದರ ಪರಿಕರಗಳನ್ನು ಪಡೆದು ತಮ್ಮ ಇಳುವರಿ ಹೆಚ್ಚಿಸುವ ಸಲುವಾಗಿ ಕಾರ್ಯಕ್ರಮ ಅನುಷ್ಠಾನಗೊಳಿಸುತ್ತಿದ್ದಾರೆ. ತೆಂಗಿನ ತೋಟಗಳಲ್ಲಿ ಸಮಗ್ರ ಬೇಸಾಯವನ್ನ ಅಳವಡಿಸಿಕೊಳ್ಳಲು ರೈತರನ್ನು ಉತ್ತೇಜಿಸುವ ಮೂಲಕ ಇಳುವರಿ ಮತ್ತು ನಿವ್ವಳ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ತೆಂಗು ಬೇಸಾಯದ ಎಲ್ಲ ಲಭ್ಯ ತಾಂತ್ರಿಕತೆಗಳನ್ನು ರೋಗ ಪೀಡಿತ ಪ್ರದೇಶಗಳ ನಿರ್ವಹಣೆಗೆ ವಿಸ್ತರಿಸಲು ಯೋಜಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ಆಯ್ಕೆಯಾದ ತಾಕುಗಳನ್ನು ಮಾದರಿ ಲಾಭದಾಯಕ ತೆಂಗು ತೋಟಗಳನ್ನಾಗಿ ಅಭಿವೃದ್ಧಿಪಡಿಸಲು ರೈತರಿಗೆ ಪ್ರೋತ್ಸಾಹ ನೀಡಲಾಗಿದೆ. ಆ ಮೂಲಕ ಅಕ್ಕಪಕ್ಕದ ರೈತರುಗಳೂ ಕೂಡ ತೆಂಗಿನಲ್ಲಿ ಸಮಗ್ರ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುವುದು ಈ ತೆಂಗು ಬೆಳೆ ಅಭಿವೃದ್ಧಿ ಯೋಜನೆಯ ಮತ್ತೊಂದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿಯಲ್ಲಿ ಮೊದಲಿಗೆ ತುಮಕೂರು ಜಿಲ್ಲೆಯ ತೆಂಗು ಬೆಳೆ ಪ್ರದೇಶದಲ್ಲಿ ಬೇಸಾಯದ ಸ್ಥಿತಿಗತಿಯ ತಳಮಟ್ಟದ ಸಮೀಕ್ಷೆ ನಡೆಸಲಾಯಿತು. ಅದರನ್ವಯ ಒಂದು ತಾಲೂಕಿನ 1 ಅಥವಾ 2 ಹೋಬಳಿಗಳಲ್ಲಿ ಒಂದೇ ಸಮೂಹದಲ್ಲಿ ಕನಿಷ್ಠ 25ರಿಂದ 50 ಹೆಕ್ಟೇರ್ ಪ್ರದೇಶವನ್ನು ಆಯ್ಕೆ ಮಾಡಲಾಯಿತು. ಕಡಿಮೆ ಇಳುವರಿ ಕೊಡುತ್ತಿರುವ, ರೋಗ ಕೀಟಗಳಿಗೆ ತುತ್ತಾದ ಮಳೆಯಾಶ್ರಿತ ತೋಟಗಳಿಗೆ ಪ್ರಾತ್ಯಕ್ಷಿಕೆ ತಾಕುಗಳ ಆಯ್ಕೆಯಲ್ಲಿ ಆದ್ಯತೆ ನೀಡಲಾಯಿತು.
ಅಲ್ಲದೆ ಫಲ ನೀಡುತ್ತಿರುವ ತೋಟ ಹೊಂದಿದ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಹೆಚ್ಚಾಗಿ ಆಯ್ಕೆ ಮಾಡಲಾಗಿದೆ. ಪ್ರತಿ ಫಲಾನುಭವಿ ರೈತರ ಗರಿಷ್ಠ 1 ಹೆಕ್ಟೇರ್ ತೋಟವನ್ನು ಪ್ರಾತ್ಯಕ್ಷಿಕೆ ತಾಕನ್ನಾಗಿ ಅಭಿವೃದ್ಧಿಪಡಿಸಿ 2 ವರ್ಷಗಳವರೆಗೆ ನಿರ್ವಹಿಸಲಾಗುತ್ತಿದೆ. ಇದಕ್ಕೆ ತಗಲುವ ಖರ್ಚಿನಲ್ಲಿ 75% ಸರ್ಕಾರ ಮತ್ತು ಉಳಿದ 25% ರೈತರು ಭರಿಸಬೇಕು. ಅದರಂತೆ ಸರ್ಕಾರದಿಂದ ವರ್ಷಕ್ಕೆ 13,125 ರೂಪಾಯಿ, ಅಂದರೆ ಒಟ್ಟು 26,250 ರೂಪಾಯಿ ಮೌಲ್ಯದ ಪರಿಕರಗಳನ್ನು ಒದಗಿಸಲಾಗುತ್ತಿದೆ. ಪ್ರಾತ್ಯಕ್ಷಿಕೆ ಪಡೆದ ರೈತರು ಯೋಜನೆಯ ಮಾರ್ಗಸೂಚಿಯಲ್ಲಿರುವ ಎಲ್ಲ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ತಗಲುವ ಹೆಚ್ಚುವರಿ ವೆಚ್ಚವನ್ನು ತಾವೇ ಭರಿಸಬೇಕು. ಮತ್ತು ಈ ರೈತರು ಸರ್ಕಾರದ ಇನ್ನಾವುದೇ ಯೋಜನೆಯಡಿ ಪ್ರಾತ್ಯಕ್ಷಿಕೆ ಸೌಲಭ್ಯ ಪಡೆದಿರಬಾರದು. ತೆಂಗಿನಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಪೋಷಕಾಂಶಗಳ ಪೂರೈಕೆಗೆ ಹಸಿರೆಲೆ ಗೊಬ್ಬರ, ಬೇವಿನ ಹಿಂಡಿ, ರಾಕ್ ಫಾಸ್ಫೇಟ್ ಅಥವಾ ಸೂಪರ್ ಫಾಸ್ಫೇಟ್, ಮ್ಯೂರೇಟ್ ಆಫ್ ಪೊಟ್ಯಾಷ್ ಮತ್ತು ಜೊಲೊಮೈಟ್ಗಳನ್ನು ಒದಗಿಸಲಾಗಿದೆ. ಅಂತೆಯೇ ರೋಗ ಕೀಟಗಳ ನಿಯಂತ್ರಣಕ್ಕೆ 5% ಅಜಾಡಿರಾಕ್ಟಿನ್, ಕ್ಯಾಲೆಕ್ಸಿನ್, ಟ್ರೈಕೋಡರ್ಮ ಮತ್ತು ಮೋಹಕ ಬಲೆಗಳನ್ನು ಬಳಸಲಾಗಿದೆ. ಅಂತೆಯೇ ತೆಂಗಿನ ತೋಟದಲ್ಲಿ ಅಂತರ ಬೆಳೆಗಳಾದ ಕೊಕೊ, ನಿಂಬೆ, ಬಾಳೆ, ಕಾಳುಮೆಣಸು ಮುಂತಾದವನ್ನು ಪ್ರೋತ್ಸಾಹಿಸಲಾಗಿದೆ. ಕೆಲವೆಡೆ ಮುಚ್ಚಿಗೆ ಬೆಳೆಯಾಗಿ ವೆಲ್ವೆಟ್ ಬೀನ್ಸ್ ಬಳ್ಳಿ ಬೆಳೆಸಿದ್ದಾರೆ. ತೆಂಗಿನ ಮರಕ್ಕೆ ಗೊಬ್ಬರ ನೀಡಲು ಸುತ್ತ ಪಾತಿ ಮಾಡುವ ಪದ್ಧತಿಯನ್ನು ಕಡ್ಡಾಯವಾಗಿ ರೂಢಿಗೆ ತರಲಾಗಿದೆ. ನಂತರ ಮರದ ಬುಡಕ್ಕೆ ತೆಂಗಿನ ಮಟ್ಟೆ ಅಥವಾ ಸಿಪ್ಪೆ, ತೆಂಗಿನ ಗರಿ, ಕಳೆ ಕಸಗಳಿಂದ ಮುಚ್ಚಿಗೆ ಮಾಡಲಾಗುತ್ತದೆ. ಹೀಗೆ ಸಾಂಪ್ರದಾಯಿಕ ಬೆಳೆ ಕ್ಷೇತ್ರದಲ್ಲಿ ನಿರ್ಲಕ್ಷಿತ ಕೃಷಿ ಎನಿಸಿದ್ದ ತೆಂಗನ್ನು ವ್ಯವಸ್ಥಿತ ಬೇಸಾಯ ಕ್ರಮಗಳಿಗೆ ಒಳಪಡಿಸಲಾಗಿದೆ. ಇದೀಗ ತುಮಕೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಯೋಜನೆಯ ಅನುಷ್ಠಾನವನ್ನು ನೋಡಿ ಬರೋಣ. ಈಗ ನಾವು ತಿಪಟೂರು ತಾಲೂಕು ಹುಲ್ಲೇನಹಳ್ಳಿಯ ಶ್ರೀ ಓಂಕಾರಪ್ಪನವರ ತೋಟದಲ್ಲಿದ್ದೇವೆ. ಯೋಜನೆಯ ಅನುಷ್ಠಾನದಿಂದ ಈ ತೋಟದ ಲಕ್ಷಣವೇ ಬದಲಾಗಿದೆ. ತುಂಬಾ ಮುತುವರ್ಜಿಯಿಂದ ರೈತರು ಯೋಜನೆಯ ಎಲ್ಲ ಅಂಶಗಳನ್ನು ಪಾಲಿಸಿದ್ದಾರೆ. ಮುಚ್ಚಿಗೆ ಬೆಳೆಯಾಗಿ ವೆಲ್ವೆಟ್ ಬೀನ್ಸ್ ಬಳ್ಳಿ ಬೆಳೆಸಿದ್ದಾರೆ. ಇದರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯೊಂದಿಗೆ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ. ತೆಂಗಿನ ಮಟ್ಟೆಯ ಮುಚ್ಚಿಗೆಯನ್ನು ಕೂಡ ಮಾಡಿದ್ದಾರೆ. ಕೋಕೋ, ಕಾಳುಮೆಣಸು, ಬಾಳೆ ಮುಂತಾದ ಅಂತರ ಬೆಳೆ ಹಾಕಿದ್ದಾರೆ. ಇದೀಗ ತಿಪಟೂರು ತಾಲೂಕಿನಲ್ಲಿ ತೆಂಗು ಬೆಳೆ ಅಭಿವೃದ್ಧಿ ಯೋಜನೆಯ ಅನುಷ್ಠಾನದ ಕುರಿತು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಶ್ರೀ ಮಂಜು HS ವಿವರ ನೀಡುತ್ತಾರೆ. ತಿಪಟೂರು ತಾಲೂಕು ಕಲ್ಪತರು ನಾಡೆಂದು ಪ್ರಖ್ಯಾತ ಆಗಿದೆ. ತಿಪಟೂರು ತಾಲೂಕಿನಲ್ಲಿ 30,110 ಹೆಕ್ಟೇರಷ್ಟು ಪ್ರದೇಶದಲ್ಲಿ ತೆಂಗು ಬೆಳೆ ಬೆಳೀತಿದೆ. ಇದು ಪ್ರಮುಖವಾಗಿ ತೆಂಗಿಗೆ ಮಾತ್ರ ಈ ತಾಲೂಕು ಫೇಮಸ್ಸು. ರಾಜ್ಯ ಸರ್ಕಾರದ ತೆಂಗು ಅಭಿವೃದ್ಧಿ ಯೋಜನೆಯಡಿ 2012-13ನೇ ಸಾಲಿನಲ್ಲಿ ತಿಪಟೂರು ತಾಲೂಕಿಗೆ ತೆಂಗಿನಲ್ಲಿ ಇಳುವರಿ ಹೆಚ್ಚಿಸಲು 150 ಹೆಕ್ಟೇರ್ ಪ್ರದೇಶಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು 2 ಕ್ಲಸ್ಟರ್ ಆಗಿ ಮಾಡ್ಕೊಂಡಿದ್ದೀವಿ. ಕಸ್ಬಾ ಹೋಬಳಿ ಈಶ್ನೂರು ಕ್ಲಸ್ಟರ್ ಅಂತೇಳಿ, ಮತ್ತು ಇನ್ನೊಂದು ನೊಣವಿನಕೆರೆ ಹೋಬಳಿ ಮಸವನಘಟ್ಟ ಕ್ಲಸ್ಟರ್ ಅಂತ. 2 ಕ್ಲಸ್ಟರ್ಗೂ 75 ಹೆಕ್ಟೇರ್ ಅಷ್ಟು ಪ್ರದೇಶವನ್ನು ಆಯ್ಕೆ ಮಾಡಿ ಕಸ್ಬಾ ಹೋಬಳಿಲಿ 90 ಜನ ರೈತರನ್ನು ಆಯ್ಕೆ ಮಾಡಿದ್ದೀವಿ. ಮತ್ತು ಅದೇ ರೀತಿ ಮಸವನಘಟ್ಟ ಕ್ಲಸ್ಟರಲ್ಲಿ 98 ಜನ ರೈತರನ್ನು ಆಯ್ಕೆ ಮಾಡಿ ಒಬ್ಬ ರೈತರಿಗೆ ಅರ್ಧ ಎಕರೆಯಿಂದ ಹಿಡಿದು 1 ಹೆಕ್ಟೇರ್ ತನಕ ತೆಂಗು ಅಭಿವೃದ್ಧಿ ಯೋಜನೆಯಡಿ ದೊರೆಯುವ ಪರಿಕರಗಳನ್ನು ವಿತರಿಸಿದ್ದೇವೆ. ಹಸಿರೆಲೆ ಗೊಬ್ಬರಕ್ಕೆ ಡಯಾಂಚಾ ಬೀಜವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಡೋಲಮೈಟ್ ಗೊಬ್ಬರ ಮತ್ತು SSP, MOP ಮತ್ತು ಬೇವಿನ ಹಿಂಡಿ ಇಷ್ಟು ಪರಿಕರಗಳನ್ನು ಕೊಟ್ಟಿದ್ದೇವೆ. ರೋಗ ಮತ್ತು ಕೀಟ ಹತೋಟಿಗಾಗಿ ರೆಡ್ ಪಾಮ್ ವಿವಿಲ್ ಟ್ರ್ಯಾಪ್ ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿ ರೋಗದ ಹತೋಟಿಗಾಗಿ ಎಕ್ಸಾಕೋನಜೋಲ್ ಎಂಬ ಔಷಧಿಯನ್ನು ಬೇರಿಗೆ ಕಟ್ಟಲು ಉಪಚರಿಸಲು ಮತ್ತು ಟ್ರೈಕೋಡರ್ಮ ಕೊಟ್ಟಿಗೆ ಗೊಬ್ಬರದ ಜೊತೆ ಹಾಕಿ ಎಲ್ಲ ಮರಗಳಿಗೆ ನೀಡಲು ಪರಿಕರಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರ ಭರಿಸ್ತಿರೋದ್ರಿಂದ ಇದು ಒಂದು ಒಳ್ಳೆಯ ಸ್ಕೀಮಾಗಿ ಇದು
ಹೊರಹೊಮ್ಮುತ್ತಾ ಇದೆ. ಇದೀಗ ಫಲಾನುಭವಿ ರೈತರಲ್ಲೊಬ್ಬರಾದ ಹುಲ್ಲೇನಹಳ್ಳಿಯ ಶ್ರೀ ಓಂಕಾರಪ್ಪ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿದ್ದಾರೆ. ನಾವು ರಾಷ್ಟ್ರೀಯ ತೆಂಗು ಅಭಿವೃದ್ಧಿ ಯೋಜನೆಯಡಿ ತೆಂಗು ಅಭಿವೃದ್ಧಿ ಮಾಡಲು ಬೇವಿನ ಹಿಂಡಿ, ಡೋಲೋಮೆಟ್ಟು, ಪೊಟ್ಯಾಶು, ಸೂಪರ್ ಫಾಸ್ಫೇಟು ಇಷ್ಟು ಗೊಬ್ಬರ ಕೊಟ್ಟಿದ್ದರು ನಮಗೆ. ಗಿಡಕ್ಕೆ ಇಷ್ಟಿಷ್ಟು ಕೊಡಬೇಕಂತ ಹೇಳಿ ಅದನ್ನು ನಾವು ಪ್ರತಿ ಗಿಡಕ್ಕೂ ಅವ್ರು ಹೇಳಿದ ಸಮ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದೀವಿ. ಗಿಡ ಬಿಟ್ಟು 4 ಅಡಿ ದೂರದಲ್ಲಿ ಕೊಟ್ಟಿದ್ದೀವಿ ಆ ಗೊಬ್ಬರ ಕೊಟ್ಟು ಆದಮೇಲೆ ನಾವು ಮಲ್ಚಿಂಗ್ ಮಾಡಿಬಿಟ್ಟಿದ್ದೀವಿ ಜಮೀನಿಗೆ. ಏನು ಕಾಯಿಮಟ್ಟೆ, ಸೋಗೆ, ಮತ್ತೊಂದು ಮುಗ್ದೊಂದು ಎಲ್ಲದನ್ನು ನಾವು ಮಲ್ಚಿಂಗ್ ಮಾಡಿಬಿಟ್ಟಿದ್ದೀವಿ. ಆ ಕೊಟ್ಟ ಮೇಲೆ ನಮ್ಮ ತೋಟ ಭಾಳ ಚೆನ್ನಾಗಿದೆ, ಯಾವುದೇ ಥರವಾದ ರೋಗ ರುಜಿನ ಇಲ್ಲ. ಕಾಂಡ ಸೋರೋ ರೋಗಕ್ಕೆ ಒಂದು ಔಷಧಿ ಕೊಟ್ಟಿದ್ರು. ಆ ಔಷಧಿನ ನಾವು ಮರದ ಬುಡದಲ್ಲಿ ಒಳ್ಳೆ ಬೇರನ್ನು ತೆಗೆದು ಪ್ಲಾಸ್ಟಿಕ್ ಇದರಲ್ಲಿ ಹಾಕಿ ಅದಕ್ಕೆ ಬೇರಿಗೆ ಕಟ್ಟಿದ್ದೀವಿ. ಅದರಿಂದ ಕಾಂಡ ಸೋರೋ ರೋಗ ನಮಗೆ ಕಡಿಮೆ ಆಗಿದೆ. ಇವಾಗ ಗರಿ ಇಳೆ ಬೀಳ್ತಾ ಇದ್ದದ್ದು ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಮರ ಚೇತರಿಸ್ಕೊತೈತೆ. ಅದಕ್ಕೆ ಬೇವಿನ ಎಣ್ಣೆನೂ ಕೂಡ ಕೊಟ್ಟಿದ್ರು, ಅದನ್ನು ಕೂಡ ಉಪಯೋಗಿಸಿದ್ದೀವಿ. ಇಷ್ಟೆಲ್ಲ ಮಾಡಿ ನಮಗೆ ತೆಂಗು ಅಭಿವೃದ್ಧಿಯಲ್ಲಿ ಪರವಾಗಿಲ್ಲ ಅಂದಂಗೆ ಕಾಣ್ತದೆ, ಏನಂತ ತೊಂದರೆ ತಾಪತ್ರೆ ಏನಿಲ್ಲ. ಆಮೇಲೆ ಟ್ರೈಕೋಡರ್ಮಾ ಕೊಟ್ಟಿದ್ರು. ಟ್ರೈಕೋಡರ್ಮಾನ ನಾವು ಅರ್ಧ ಲೋಡು ಟ್ಯಾಕ್ಟರ್ ಲೋಡ್ ಗೊಬ್ಬರಕ್ಕೆ 2 kg 3 kg ಅಂತೆ ಆ ಟ್ರೈಕೋಡರ್ಮಾನ ಗೊಬ್ಬರಕ್ಕೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಮರದ ಸುತ್ತ ಅದನ್ನು ಕೂಡ ಮುಚ್ಚಿದ್ದೀವಿ. ಹಿಂದೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ತಕ್ಕಂಥ ಗೊಬ್ಬರದ ಖರ್ಚು ಉಳಿದಿದೆ. ಈಗ ಇಲಾಖೆ ವತಿಯಿಂದ ಮಾಡಿರ್ತಕ್ಕಂಥ ಗೊಬ್ಬರ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ನನ್ನ ಅನಿಸಿಕೆ. ಕೆಂಪು ಮೂತಿ ಹುಳ ಬೀಳೋದಕ್ಕೆ ಒಂದು ಬಕೆಟ್ ಕೊಟ್ಟಿದ್ರು, ಅದಕ್ಕೆ ಒಂದು ಬಿಸ್ಕೆಟ್ ಹಾಕಬೇಕು ಆ ಬಕೆಟ್ಗೆ. ನಾವು ಅದನ್ನು ತೋಟದಲ್ಲಿ ಕಟ್ಟಿದ್ದೀವಿ, ನಾವು 3-4 ಕಡೆ ಕಟ್ಟಿದ್ದೀವಿ. ಈಗ ನಮ್ಮದು ತೋಟದಲ್ಲಿ ಗರಿ ಕತ್ತರಿಸೋದು, ಕೆಂಪು ಮೂತಿ ಹುಳ ಯಾವುದು ಕಾಣ್ತಾ ಇಲ್ಲ. ಇಷ್ಟೆಲ್ಲ ನಮಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಸಹಾಯ ಮಾಡಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕೂಡ ತೆಂಗು ಬೆಳೆ ಅಭಿವೃದ್ಧಿ ಯೋಜನೆ ಜಾರಿಯಲ್ಲಿದೆ. ಈಗ ನಾವು ಪ್ರಾತ್ಯಕ್ಷಿಕೆ ತಾಕುಗಳಿರುವ ಊರುಗಳಲ್ಲೊಂದಾದ ಗೋಪಾಲನಹಳ್ಳಿಯಲ್ಲಿದ್ದೇವೆ. ಯೋಜನೆಯ ಅನುಷ್ಠಾನದ ಕುರಿತು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಶ್ರೀಮತಿ TG ಮಹಾಲಕ್ಷ್ಮಿ ವಿವರ ನೀಡಲಿದ್ದಾರೆ. ತೆಂಗು ಅಭಿವೃದ್ಧಿ ಯೋಜನೆ ಅಂಥೇಳಿ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು 2 ವರ್ಷದ ಪ್ರೋಗ್ರಾಮು. ಈ ತಾಲೂಕಿನಲ್ಲಿ 3 ಕ್ಲಸ್ಟರ್ನ ಗೊಂಚಲು ಗ್ರಾಮಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಂದು ಈ ಗೋಪಾಲನಹಳ್ಳಿ ಅಂಥೇಳಿ ಶೆಟ್ಟಿಕೆರೆ ಹೋಬಳಿನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಹುಳಿಯಾರಲ್ಲಿ ಕೆಂಕೆರೆ ಗೊಂಚಲು ಗ್ರಾಮ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಹಂದನಕೆರೆ ಹೋಬಳಿನಲ್ಲಿ ಕಮಲಾಪುರ ಅಂಥೇಳಿ ಒಂದು ಗೊಂಚಲು ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. 3 ಕ್ಲಸ್ಟರಲ್ಲಿ ಒಂದೊಂದು ಕ್ಲಸ್ಟರಲ್ಲೂ 50-50 ಹೆಕ್ಟೇರ್ ತೆಂಗು ಬೆಳೆ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 1 ವರ್ಷದಲ್ಲಿ 1 ಹೆಕ್ಟೇರ್ಗೆ 13,175 ರೂಪಾಯಿ ಸಹಾಯಧನದ್ದು ಪರಿಕರಗಳನ್ನು ಕೊಡುವಂಥ ಕಾರ್ಯಕ್ರಮ ಇದೆ ಇದರಲ್ಲಿ. ಆ ಪರಿಕರಗಳು ಏನಪ್ಪ ಅಂತ ಹೇಳಿದರೆ ಜೈವಿಕ ಗೊಬ್ಬರದ ಇದು ಬೇವಿನ ಹಿಂಡಿ, ಮತ್ತು ಜೈವಿಕ ಸಸ್ಯ ಸಂರಕ್ಷಣಾ ಔಷಧಿ ಅಜರ್ಯಾಕ್ಟಿನ್ನು, ಮತ್ತು ಟ್ರೈಕೋಡರ್ಮಾ, ಗ್ಯಾನೋಡರ್ಮಾ ಏನಿದೆ ಇದಕ್ಕೆ ಕಾಂಟಾಪ್ ಅಂತೇಳಿ ಹೆಕ್ಸೋಕೋನಸನಲ್ಲ ಅದನ್ನು ಕೊಡ್ತಾ ಇದ್ದೀವಿ. ಮತ್ತು ರೆಡ್ ಪಾಮಿವಿಲ್ ಅಂತ ಆ ರೋಗ ನಿಯಂತ್ರಣಕ್ಕಾಗಿ ನಾವು ಡೈಕ್ಲೋರೋವ್ಯಾಸ್ ಕೊಟ್ಟಿದ್ದೀವಿ. ಕಪ್ಪುದಲೆ ಹುಳದ್ದು ನಿಯಂತ್ರಣಕ್ಕಾಗಿ ನಾವು ಟ್ರ್ಯಾಪ್ಸ್ಗಳನ್ನೆಲ್ಲ ಕೊಟ್ಟಿದ್ದೇವೆ. ಹಸಿರೆಲೆ ಗೊಬ್ಬರದ ಬೀಜ ಕೊಟ್ಟಿದ್ದೀವಿ, ಡಯಾಂಚ ಕೊಟ್ಟಿದ್ದೀವಿ. ಈ ಥರ ಎಲ್ಲ ಪರಿಕರಗಳನ್ನು ಕೊಟ್ಟು ನಾವೇ ರೈತರ ಫೀಲ್ಡಲ್ಲೇ ಎಲ್ಲ ಡೆಮಾನ್ಸ್ಟ್ರೇಷನ್ ಮಾಡಿಸಿ ಅವರಿಗೆ ಅದರದ್ದು ಪರಿಣಾಮ ಏನು ಅಂತ ತಿಳಿಸಿ ಹೇಳ್ಕೊಡುವಂಥ ಒಂದು ಕಾರ್ಯಕ್ರಮ. ಅಂತೆಯೇ ಯೋಜನೆಯ ಫಲಾನುಭವಿ ರೈತರುಗಳ ಅನಿಸಿಕೆಗಳನ್ನು ಈಗ ಕೇಳೋಣ. ತೋಟಗಾರಿಕಾ ಇಲಾಖೆಯಿಂದ ನಮಗೆ ನಮ್ಮನ್ನು 3 ಆರಿಸ್ಕೊಂಡು ನಮಗೆ ಜೈವಿಕ ಗೌರವವಾಗಿ ಬೇವಿನ ಹಿಂಡಿ ಕೊಟ್ಟಿದ್ದರು ಮತ್ತು ಔಷಧಿಗಳನ್ನೆಲ್ಲ ಕೊಟ್ಟಿದ್ದರು. ಮತ್ತು ಪೊಟ್ಯಾಶು ಮತ್ತು ಸೂಪರು ಇವೆಲ್ಲ ಕೊಟ್ಟು ಅವರು ಜೈವಿಕ ಎಲೆ ಗೊಬ್ಬರನ ಮಾಡೋಕ್ಕೆ ಬೀಜ ಕೊಟ್ಟಿದ್ದರು. ಅದನ್ನು ತೊಳೆದು ದನ ತಿನ್ಬೋದಾಗಿತ್ತು ಮತ್ತು ನಾವು ಅದನ್ನು ಗೇಯ್ದಿದ್ದರಿಂದ ಹೊರವಾಗಿ ತೋಟಗಳೆಲ್ಲ ಒಂದು ಸ್ವಲ್ಪ ಉತ್ತಮವಾಗಿದ್ದಾವೆ. ಇದೇ ರೀತಿ ಈ ಸವಲತ್ತುಗಳನ್ನ ನಮ್ಗೆ ಕೊಟ್ಕೊಂಡು ಹೋಗ್ತಾಯಿದ್ರೆ ಇನ್ನೂ 1-2 ವರ್ಷ ಕೊಟ್ಟರೆ ಈ ರೋಗ ಎಲ್ಲ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಗ್ರಾಮನ ತೋಟಗಾರಿಕೆ ಇಲಾಖೆಯವರು ಗೊಂಚಲು ಗ್ರಾಮ ಅಂತೇಳಿ ಆಯ್ಕೆ ಮಾಡಿಕೊಂಡು ತೆಂಗಿನ ಬೆಳೆ ರೋಗಕ್ಕೆ ಸಮಗ್ರವಾಗಿ ಒಂದೇ ಇದರಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ 50 ಹೆಕ್ಟೇರ್ ಭೂಮಿಗೆ ಎಲ್ಲ ಗೊಬ್ಬರಗಳು ಮತ್ತು ಹಸಿರೆಲೆ ಗೊಬ್ಬರಗಳು ಮತ್ತು ಪೊಟ್ಯಾಶು, ಸೂಪರು ಮತ್ತು ಕೆಂಪು ತೊಲೆ ಹುಳ, ಕಪ್ಪು ತಲೆ ಹುಳ ಹೋಗೋ ನಾಶ ಮಾಡಲಿಕ್ಕೆ ಎಲ್ಲ ಥರದ ಔಷಧಿನ ಕೊಟ್ಟಿರ್ತಾರೆ. ಸದುಪಯೋಗ ಪಡಿಸ್ಕೊಂಡಿದ್ದೀವಿ.
ಅದರ ಎಫೆಕ್ಟು ತುಂಬ ಚೆನ್ನಾಗಾಗಿದೆ. ಆ ಗೊಬ್ಬರನ ತೆಂಗಿನ ಮರಕ್ಕೆ ಹಾಕಿದ ಮೇಲೆ ಅಭಿವೃದ್ಧಿ ಆಗಿದೆ. ತೆಂಗಿನ ಮರಗಳು ತುಂಬ ಚೆನ್ನಾಗಿದೆ. ತೆಂಗು ಬೆಳೆ ಅಭಿವೃದ್ಧಿ ಯೋಜನೆಯಡಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕೂಡ ಇದೆ. ಮಳೆ ಕೊರತೆ ಮುಂತಾದ ಹಲವು ಸಮಸ್ಯೆಗಳಿಂದ ಸೊರಗುತ್ತಿದ್ದ ಈ ಭಾಗದ ತೆಂಗು ಬೆಳೆ ಈ ಯೋಜನೆಯಿಂದ ಹೊಸ ಚೈತನ್ಯ ಪಡೆಯುತ್ತಿದೆ. ಈಗ ಗುಬ್ಬಿ ತಾಲೂಕಿನ ಚೇಳೂರು ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ ಶ್ರೀ ರಾಘವೇಂದ್ರ ಸಿಆರ್ ವಿವರ ನೀಡುತ್ತಾರೆ. ತೆಂಗಿನಲ್ಲಿ ಸಮೃದ್ಧ ಬೇಸಾಯ ಯೋಜನೆಯಡಿ ನಾವಿಲ್ಲಿ ಒಟ್ಟು 160 ಹೆಕ್ಟೇರ್ಸ್ ನಾವು ಇಟ್ಕೊಟ್ಟಿದ್ದೀವಿ. ಇಲ್ಲಿ ಒಟ್ಟು 3 ಗುಚ್ಛಗಳನ್ನು ಮಾಡಿದ್ದೀವಿ. ಇದರಲ್ಲಿ ಕೋಣಂಕಲ್ಲು ಗುಚ್ಛ 40 ಹೆಕ್ಟೇರ್ಗೆ, ಮತ್ತು ಗುಡದಳ್ಳಿ ಗುಚ್ಛ ಅದು 80 ಹೆಕ್ಟೇರಿಗೆ ಮಾಡಿದ್ದೀವಿ, ಮತ್ತು MH ಪಟ್ಟಣ ಗುಚ್ಛ ಅದು ಒಂದು 40 ಹೆಕ್ಟೇರಿಗೆ ಮಾಡಿದ್ದೀವಿ. ಇಲ್ಲಿ ನಾವು ರೈತರನ್ನೆಲ್ಲನ ಸಂಪರ್ಕಿಸಿ ಅವರನ್ನು ಇದು ಮಾಡಿ ಒಂದು ಗುಚ್ಛಗಳನ್ನು ಮಾಡಿಕೊಂಡು 10 ಥರದ ಒಂದು ಸಾಮಗ್ರಿಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಬೇವಿನ ಹಿಂಡಿ, DAP, ಸಿಂಗಲ್ ಸೂಪರ್ ಫಾಸ್ಫೇಟು, MOP ಮತ್ತು ಡಯಾಂಚಾ ಸೀಡ್ಸು, ಬೀನ್ಸು, ಟ್ರೈಕೋಡರ್ಮ, ಹೆಕ್ಸೋಕೊನೋಜೋಲು, ಅಜಾಡಿರೆಕ್ಟಿನ್ನು ಈ ಥರ ಒಂದು ಸುಮಾರು 10 ಥರದ ಒಂದು ಸಾಮಗ್ರಿಗಳನ್ನು ಕೊಟ್ಟು ಅವರಿಗೆ ರೈತರಿಗೆ ಅದಕ್ಕೆ ಯಾವ ಥರ ಅದನ್ನು ಭೂಮಿಗೆ ಅದು ಗಿಡಕ್ಕೆ ಗೊಬ್ಬರ ಹಾಕುವ ಬಗ್ಗೆ ಇದನ್ನೆಲ್ಲ ಕೊಟ್ಟಿದ್ದೀವಿ. ಇದನ್ನೆಲ್ಲ ಟ್ರೈನಿಂಗ್ ಎಲ್ಲ ತರಬೇತಿ ಕೊಟ್ಟಿದ್ದೀವಿ. ಇಲ್ಲೇ ಕೋಣಂಕಲ್ಲು ಮತ್ತು MH ಪಟ್ಟಣದಲ್ಲಿ 2 ತರಬೇತಿ ಇದನ್ನು ಮಾಡಿಕೊಂಡು ಅವರಿಗೆ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿಷಯ ತಜ್ಞರನ್ನು ಕರೆಸಿ ಅವರಿಗೆ ತರಬೇತಿ ಕೊಟ್ಟಿದ್ದೀವಿ. ಈಗ ರೈತರೆಲ್ಲನ ಹಾಕ್ಕೊಂಡಿದ್ದಾರೆ. ರೈತರು ಮಾತ್ರ ಭಾಳ ಸಂತೋಷ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ಮೊದಲಿನ ಹಾಕೋ ಒಂದು ಪದ್ಧತಿಗೂ ಈಗ ನಾವು ತರಬೇತಿ ಕೊಟ್ಟ ಮೇಲೆ ಪದ್ಧತಿಗೂ ಭಾಳ ಉತ್ತಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೀಗ ಯೋಜನೆಯ ಫಲಾನುಭವಿಗಳಲ್ಲೊಬ್ಬರಾದ ಕೋಣನಕಲ್ಲು ಗ್ರಾಮದ ಬೆಳೆಗಾರ ಶ್ರೀ ಶಿವಾಜಿರಾವ್ ಕೆ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿದ್ದಾರೆ. ಈ ತೋಟಗಾರಿಕೆ ಇಲಾಖೆಯವರು ನಮಗೆ ಕರೆಸಿ 9 ಥರದ ಐಟಮ್ಸ್ಗಳನ್ನ ಕೊಟ್ಟು ಅದನ್ನೆಲ್ಲ ನಮ್ಮ ತೆಂಗಿನ ಗಿಡಕ್ಕೆ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ರು. ಅದರಿಂದ ನಮ್ಮ ರೈತರುಗಳಿಗೆ ಭಾರಿ ಅನುಕೂಲ ಆಗಿದೆ. ಅದೇ ಥರ ನಾವೆಲ್ಲ ಹಾಕಿದ್ದೀವಿ. ಈಗ ನಮ್ಮ ತೋಟಗಳೆಲ್ಲ ಭಾರಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮೊದಲು ನಾವು ನಮ್ಮ ತಿಪ್ಪೆ ಗೊಬ್ಬರನ ಒಂದು ತೆಂಗಿನ ಮರದ ಬುಡದಲ್ಲಿ 4 ಮೂಲೆಯಲ್ಲಿ ಮಾತ್ರ ಗುಂಡಿಗಳನ್ನ ತೋಡಿ ಗುಂಡಿಲಿ ಗೊಬ್ಬರ ಹಾಕಿ ಮತ್ತು ಮಣ್ಣನ್ನು ಮುಚ್ತಾ ಇದ್ವಿ. ಇವ್ರು ಬಂದು ಟ್ರೈನಿಂಗ್ ಕೊಟ್ಟ ಮೇಲೆ ಇವ್ರು ಕೊಟ್ಟಂಥ ಬೇವಿನ ಹಿಂಡಿಗೆ ಸುತ್ತಲೂ ರೌಂಡ್ ತೆಗೆದು ಗೊಬ್ಬರ ಹಾಕಿ ಮುಚ್ಚಿ ಅಂತ ಇವರು ನಮಗೆ ಹೊಸ ಅನುಭವನ ತೋರಿಸ್ಕೊಟ್ರು. ಅದೇ ರೀತಿ ಈಗ ನಾವು ಮಾಡಿದ್ದೀವಿ. ಮತ್ತು ಈ 9 ಐಟಮ್ಸ್ನಲ್ಲಿ ಒಂಥರ ಸೊಪ್ಪಿನ ಬೀಜ ಕೊಟ್ಟರು. ಅದನ್ನು ಬೆಳೆಸ್ಬಿಟ್ಟು ಒಂದು ಅಡಿ ಅಷ್ಟೆಲ್ಲ ಪೀಸ್ ಮಾಡಿ ಮತ್ತು ಅದೇ ಥರ ಮರದ ಸುತ್ತ ಸರ್ಕಲ್ ಥರ ಗುಂಡಿ ತೋಡಿ ಅದನ್ನು ಮುಚ್ಚಿಬಿಟ್ಟಿದ್ದೀವಿ. ಅದನ್ನು ಮುಚ್ಚಿಬಿಟ್ಟು ನಮ್ದು ಯಾವ ಥರ ತಿಪ್ಪೆ ಗೊಬ್ಬರ ಹಾಕ್ತಿದ್ವೋ ಆ ಥರನೇ ಅದನ್ನು ಮುಚ್ಚಿದಾಗ ನಮ್ಮ ಗಿಡ ಈಗ ಸ್ವಲ್ಪ ಬಣ್ಣದಲ್ಲೆಲ್ಲ ಬದಲಾವಣೆ ಕಂಡಿದೆ, ಹಸಿರು ಮಟ್ಟಕ್ಕೆ ಬಂದಿದೆ. ಆಮೇಲೆ ಬೆಳೆನೂ ಭಾರಿ ಚೆನ್ನಾಗಿ ಕಾಣ್ತಾ ಇದೆ. ಮೊದಲಕ್ಕಿಂತ ಈಗ ಸ್ವಲ್ಪ ಪರವಾಗಿಲ್ಲ ನಮಗೀಗ. ತುಮಕೂರು ತಾಲೂಕಿನ ಗೂಳೂರು ಮತ್ತು ಹೆಬ್ಬೂರು ಹೋಬಳಿಗಳಲ್ಲಿ ತೆಂಗು ಬೆಳೆ ಅಭಿವೃದ್ಧಿ ಯೋಜನೆ ಜಾರಿಯಾಗಿದೆ. ಈ ಯೋಜನೆಯ ನಿಮಿತ್ತ ಕಾಲಕಾಲಕ್ಕೆ ರೈತರಿಗೆ ತಜ್ಞರಿಂದ ಮಾಹಿತಿ ಮತ್ತು ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ದೊಡ್ಡ ಸಾರಂಗಿ ಗ್ರಾಮದಲ್ಲಿ ನಡೆದ ಅಂಥ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಮಾನ್ಯ ಶಾಸಕರಾದ ಶ್ರೀ ಸುರೇಶ್ ಗೌಡ ರೈತರಿಗೆ ಕೆಲವು ಕಿವಿ ಮಾತುಗಳನ್ನು ಹೇಳಿದರು. ರೈತರು ಆತಂಕ ಪಡಬೇಕಾಗಿಲ್ಲ. ಕೃಷಿನ ಆಧುನಿಕತೆಯನ್ನು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಯಶಸ್ವಿ ಕೃಷಿ ರೈತರಾಗ್ತೀರ ನೀವು. ಅದೇ ಕಾರ್ಯಕ್ರಮದಲ್ಲಿ ತುಮಕೂರಿನ ತೋಟಗಾರಿಕೆ ಮಾಹಿತಿ ಕೇಂದ್ರದ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಹೆಗಡೆ ರೈತರಿಗೆ ಹಲವು ವಿಷಯಗಳನ್ನು ತಿಳಿಸಿಕೊಟ್ಟರು. ಈಗ ಇಲ್ಲಿ ಸುಮಾರಾಗಿ ಎಲ್ಲಾ ತರ ಬೆಳೀತಾ ಇರೋದು ಅರಸೀಕೆರೆ ಟಾಲ್ ಅಥವಾ ಒಂದು ಚಿತ್ತೂರು ಟಾಲ್ ಅಂತ ವೆರೈಟಿ ಈಗ ತುಮಕೂರಲ್ಲಿ ಬೆಳೀತಾ ಇರುವಂತದ್ದೆಲ್ಲ ಅದೇನೆ. ಆದ್ರೆ ಈಗ ಹೊಸ ವೆರೈಟಿಗಳು ಬಂದಿದೆ, ಹೈಬ್ರಿಡ್ಸ್ ಬಂದಿದೆ. C/D ಅಂತ ಹೈಬ್ರಿಡ್ ಬಂದಿದೆ. ಇದೇ ಸಂದರ್ಭದಲ್ಲಿ ತೆಂಗಿಗೆ ವೈಜ್ಞಾನಿಕವಾಗಿ ಪೋಷಕಾಂಶಗಳನ್ನು ಒದಗಿಸುವ ವಿಧಾನದ ಪ್ರಾತ್ಯಕ್ಷಿಕೆಯನ್ನು ನೀಡಲಾಯಿತು. ಇದೀಗ ಈ ಯೋಜನೆಯ ಅನುಷ್ಠಾನದ ಕುರಿತು ತುಮಕೂರಿನ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಶ್ರೀ ಸ್ವಾಮಿ ಕೆಸಿ ವಿವರ ನೀಡಲಿದ್ದಾರೆ. ತುಮಕೂರು ತಾಲೂಕು ನಾವು ಈ ಒಂದು ಗೂಳೂರು ಮತ್ತು ಹೆಬ್ಬೂರು 2 ಕ್ಲಸ್ಟರ್ನಲ್ಲಿ
ತೆಂಗು ಬೆಳೆ ಮತ್ತು ಒಂದು ಅಭಿವೃದ್ಧಿಗೆ ಏನು ಇನ್ಪುಟ್ ಕೊಡೋ ಕಾರ್ಯಕ್ರಮವನ್ನು ಈ ಒಂದು 2 ಕ್ಲಸ್ಟರ್ನಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವು 100 ಹೆಕ್ಟೇರ್ ತೆಂಗು ಬೆಳೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಿದ್ದೀವಿ. ಇದರಲ್ಲಿ ಈ ಒಂದು ಮೊದಲನೇ ಕ್ಲಸ್ಟರು ಇದು ದೊಡ್ಡ ಸಾರಂಗಿ, ಆಲ್ನೂರು ಮತ್ತು ದೊಡ್ಡ ಸಾರಂಗಿ ಪಾಳ್ಯ ಮತ್ತು ಅದ್ಲಾಪುರ ಇಷ್ಟು ಗ್ರಾಮಗಳಲ್ಲಿ 50 ಹೆಕ್ಟೇರು ತೆಂಗು ತೋಟಗಳಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನವಾಗಿದೆ. ಅದೇ ರೀತಿ ಹೆಬ್ಬೂರು ಮತ್ತು ಪಾಲ್ಸಂದ್ರ ಈ ಸಿರುವಾರ ಗ್ರಾಮ ಮತ್ತು ಬೊಮ್ಮನಹಳ್ಳಿ ಈ ಒಂದು ಏರಿಯಾದಲ್ಲಿ ನಾವು ಸುಮಾರು ಅಲ್ಲಿ 50 ಹೆಕ್ಟೇರು ಮತ್ತು ಈ ಒಂದು ಕ್ಲಸ್ಟರ್ 2 ಕ್ಲಸ್ಟರ್ನಲ್ಲಿ 100 ಹೆಕ್ಟೇರ್ ತೆಂಗು ತೋಟಗಳಲ್ಲಿ ಈ ಒಂದು ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯನ್ನು ನಾವು ಅನುಷ್ಠಾನ ಮಾಡಿದ್ದೀವಿ. ಇನ್ನು ಈ ಯೋಜನೆಯಲ್ಲಿ ತೆಂಗಿನ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಮತ್ತು ಕೀಟ ಮತ್ತು ರೋಗ ನಿಯಂತ್ರಣಕ್ಕೆ ಕೊಡುವಂಥ ಇನ್ಪುಟ್ಗಳನ್ನು ನಾವು ಇದರಲ್ಲಿ ಬೇವಿನ ಹಿಂಡಿ ಮತ್ತು ಏನು ನಾವು ಟ್ರೈಕೋಡರ್ಮಾ ಮತ್ತು ಫೆರೋಮೋನ್ ಟ್ರ್ಯಾಪ್ಸ್ ಮತ್ತು ಡೋಲಮೈಟ್ ಹೀಗೆ ಎಲ್ಲ ಏನು ಇನ್ಪುಟ್ಗಳನ್ನು ರೈತರಿಗೆ ನೀಡಿ ಅದನ್ನು ಯಾವ ರೀತಿ ನಾವು ತೆಂಗಿನ ಗಿಡಗಳಲ್ಲಿ ಹಾಕಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟು ಏನು ಮಾದರಿ ತೋಟಗಳ ನಿರ್ಮಾಣ ಮಾಡೋ ಈ ಕೇಂದ್ರ ತೆಂಗು ಅಭಿವೃದ್ಧಿ ಮಂಡಳಿಯ ಈ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿ ಈ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗಿದೆ. ಇದರಲ್ಲಿ ಸುಮಾರು ನಮ್ಮ 100 ಹೆಕ್ಟೇರ್ನಲ್ಲಿ 175 ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಾಗಿ ಆಯ್ಕೆಯಾಗಿರುತ್ತಾರೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೆಲವು ಫಲಾನುಭವಿ ರೈತರುಗಳ ಅನಿಸಿಕೆಗಳನ್ನು ಕೇಳೋಣ. ಈ ಗೊಬ್ಬರಗಳನ್ನು ಮೊದಲೆಲ್ಲ ಕೊಡ್ತಿದ್ದು 10 ಕಡೆ ಒಂದು ಕಡೆ 5 ಕಡೆ ಒಂದು ಕಡೆ ಚರಂಡಿ ಒಂಥರ ಇದನ್ನು ಕೊಡ್ತಾ ಇದ್ದೋ. ಆಗ ಕೆಲವೇ ಬೇರುಗಳಿಗೆ ಅದು ಪೋಷಕಾಂಶಗಳು ಒದಗಿ ಮರಗಳು ಬೆಳೆಯೋದಕ್ಕೆ ಸಹಕಾರಿ ಆಗ್ತಾ ಇರಲಿಲ್ಲ. ಆದರೆ ಇಲಾಖಾ ವತಿಯಿಂದ ಇವತ್ತು ಈ ನೀಡ್ತಕ್ಕಂಥ ಮಾರ್ಗದರ್ಶನ ನಿಜವಲ್ಲೂ ಕೂಡ ನಮಗೆ ಅತ್ಯುತ್ತಮವಾಗಿದೆ. ಈ ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದರೆ ರೈತರು ತಮ್ಮ ಸಸಿಗಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸೋದಕ್ಕೆ ಮತ್ತು ಆ ಬೆಳೆದ ಸಸಿಗಳಿಂದ ಉತ್ತಮವಾದಂಥ ಫಸಲನ್ನು ಪಡೆಯೋದಕ್ಕೆ ಅನುಕೂಲ ಆಗ್ತಾಯಿದೆ. ಇತ್ತೀಚೆಗೆ ಬಂದು ನಮ್ಮ ತೋಟಗಾರಿಕೆ ಇಲಾಖೆಯವರು ಬಂದ್ಬಿಟ್ಟು ನಮಗೆ ಇದೆಲ್ಲ ತೋರಿಸೋದ್ರಿಂದ ಈಗ ನಮಗೆ ರಾಸಾಯನಿಕ ಬಳಸೋದು ಬಿಟ್ಬಿಡ್ತಾ ಇದ್ದೀವಿ. ಟ್ರೈಕೋಡರ್ಮಾ ಮತ್ತು ಬೇವಿನ ಹಿಂಡೆ ಇಂಥ ಗೊಬ್ಬರವನ್ನು ಕೊಟ್ಕೊಂಡು ಸುತ್ತಲೂ ತೆಂಗಿನ ಸುತ್ತಲೂ 3 ಅಡಿ ಬಿಟ್ಕೊಂಡು ಹಾಕಿದ್ರೆ ಎಲ್ಲ ಪ್ರತಿಯೊಂದು ಬೇರಿಗೂ ಸಿಗೋಂಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂಚೆ ನಾವು ತೆಂಗಿನ ಗರಿಗಳನ್ನೆಲ್ಲ ಪೂರ್ತಿ ಸುಟ್ಬಿಟ್ಟು ಎಲ್ಲನೂ ಹೊಲಗೆ ಬೀದಿಗೆ ಎಲ್ಲ ಸುಟ್ಟಾಕ್ಬಿಡ್ತಿದ್ವು. ಅದರಿಂದ ಪೋಷಣೆ ಸತ್ತೋಗ್ತಾ ಇತ್ತು. ಈಗ ಅದೇ ತೆಂಗಿನ ತಗೊಂಡ್ಬಿಟ್ಟು ನಾವೆಲ್ಲ ಪೂರ್ತಿ ತೆಂಗಿನ ಬಡ್ಡೆ ಸುತ್ತಲೂ ಹಾಕ್ಬಿಟ್ಟು ತೇವಾಂಶ ಕಾಪಾಡ್ತಾ ಇದ್ವಿ. ಇದರಿಂದ ನಮಗೆ ಸ್ವಲ್ಪ ನೀರು ಕಡಿಮೆ ಇರೋ ನಮ್ಗೆ ಅನುಕೂಲ ಆಗ್ತಾ ಇದೆ. ಸರ್ ನಮ್ಮ ತೆಂಗಿನ ತೋಟದಲ್ಲಿ ಮೊದಲು ತೆಂಗು ಬಿಟ್ಟದ್ದು ಬೇರೆ ಏನು ಬೆಳೀತಿರಲಿಲ್ಲ. ಆದರೆ ಇವತ್ತು ನಮ್ಮ ಇಷ್ಟ ಬೆಳೆಯಾಗಿ ನಾವು ಕೋಕೋನ್ ಬೆಳೀತಾ ಇದ್ದೀವಿ. ಇದರಿಂದ ನಮ್ಮ ಆರ್ಥಿಕ ಗುಣಮಟ್ಟವನ್ನು ಹೆಚ್ಚಬಹುದು ನಾವು ತಿಳ್ಕೊಂಡಿದ್ದೀವಿ. ಮತ್ತು ನಮಗೆ ಅಪ್ಸ್ಟ್ಯಾಂಡ್ ಎಲ್ಲ ಕೊಟ್ಟರು ಭೂಮಿಗೆ. ಅದರಿಂದ ನಾವು ಹಾಕ್ಬಿಟ್ಟು ನಮ್ಮ ತೇವಾಂಶ ಕಾಪಾಡ್ಕೊತಾ ಇದ್ದೀವಿ. ಹಸಿರೆಲೆ ಗೊಬ್ಬರ ಹೆಚ್ಚು ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಗೊಬ್ಬರ ಆಗ್ತಾ ಇದೆ. ಅದಕ್ಕೆ ಜನಗಳು ರೈತರು ಎಲ್ಲರೂ ಸ್ವಲ್ಪ ಇದನ್ನು ಕೋಕೋ ಬೆಳೆ ಬೆಳೆದ್ರಿಂದ ಅನುಕೂಲ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ ಸುಮಾರು ಸಾಮಗ್ರಿಗಳನ್ನು ಕೊಟ್ಟಿದ್ದರು. ನಾವು ತೆಂಗಿನ ಗಿಡಕ್ಕೆ ಅದನ್ನು ಸುತ್ತಲೂ ಗುಂಡಿ ತೆಗೆದು ಅದನ್ನು ಮಿಶ್ರಣ ಮಾಡಿ ತಿರ್ಗಾ ಆ ತೆಂಗಿನ ಗರಿಯನ್ನು ಸುತ್ತ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಚೆನ್ನಾಗಿ ತೆಂಗಿ ತಂಪಾಗಿ ಇರೋದ್ರಿಂದ ಮತ್ತು ಆ ಅಪ್ಸಣೆ ಬೀಜ ಎರಚಿ ಉಳುಮೆ ಮಾಡಿ ಅದು ಹಸಿರೆಲೆ ಗೊಬ್ಬರದಿಂದ ಇವತ್ತು ಚೆನ್ನಾಗಿ ತೋಟ ಇಂಪ್ರೂವ್ಮೆಂಟ್ ಆಗಿದೆ. ಅದೇ ಥರ ಉಳ್ಳಿ ಬೀಜ ಕೊಟ್ಟಿದ್ದರು. ಆ ಉಳ್ಳಿ ಬೀಜನೂ ಸಹ ತೋಟಕ್ಕೆ ಹಾಕಿ ಅದರಲ್ಲಿ ಇಳುವರಿ ಬರೋವಂಥ ಬೆಳೆ ಬೆಳೆದಿದ್ದೀವಿ. ಈ ಥರ ಮಾಡೋದ್ರಿಂದ ತೆಂಗಿಗೆ ಒಳ್ಳೆಯ ಅನುಕೂಲ ಆಗುತ್ತದೈತೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಕೂಡ ತೆಂಗು ಬೆಳೆ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಕೋಳಾಲ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಶ್ರೀ ನಾಗರಾಜ್ ಸಿ ವಿವರಗಳನ್ನು ನೀಡಲಿದ್ದಾರೆ. ತೆಂಗು ಅಭಿವೃದ್ಧಿ ಮಂಡಳಿಯಲ್ಲಿ ಒಟ್ಟು ವಿಸ್ತೀರ್ಣ ಕೊರಟಗೆರೆಗೆ ಕೊಟ್ಟಿದ್ದು 75 ಹೆಕ್ಟೇರು. 75 ಹೆಕ್ಟರಲ್ಲಿ 45 ಹೆಕ್ಟೇರ್ ಕೋಳಾಲ ಹೋಬಳಿ ರೈತ ಸಂಪರ್ಕ ಕೇಂದ್ರ ಮತ್ತು 30 ಹೆಕ್ಟ್ರು ಚನ್ನರಾಯದುರ್ಗ ರೈತ ಸಂಪರ್ಕ ಕೇಂದ್ರಕ್ಕೆ ಕೊಟ್ಟಿದ್ದರು. ಆ ಹೋಬಳಿ ಚನ್ನರಾಯದುರ್ಗ ಹೋಬಳಿಗೆ. ಇಲ್ಲಿ 45 ಕ್ಲಸ್ಟ್ರಲ್ಲಿ ಚೆನ್ನಾಗೇ ಕೋಳಾಲ ಹೋಬಳಿನಲ್ಲಿ ಎಲ್ಲ ರೈತರು ಎಲ್ಲ ಡಿಸ್ಟ್ರಿಬ್ಯೂಷನ್ ಆಯಿತು. ಎಲ್ಲ ಚೆನ್ನಾಗಿ ಉಳುಮೆ ಮಾಡಿ ಏನು ಇಂಟ್ರ್ ಕ್ರಾಪಲ್ಲಿ ಚೆನ್ನಾಗೆ ರೈತರು ಈ ಬೀನ್ಸು ಡೈಯಂಚ ಸೀಡ್ಸ್ ಎಲ್ಲ ಕೊಟ್ಟು ಅದರಿಂದ ಮಣ್ಣಿನ ಸಾಯಿಲ್ ಫರ್ಟಿಲಿಟಿನೂ ಚೆನ್ನಾಯಿತು. ಮತ್ತು ಚನ್ನರಾಯದುರ್ಗ ಹೋಬಳಿನಲ್ಲಿ ಅಲ್ಲೂ ರೈತರು ತುಂಬ ನಮಗೆ ಪ್ರೋತ್ಸಾಹ ಮಾಡಿದರು. ಈ ಕೋಳಾಲ ರೈತ ಸಂಪರ್ಕ ಕೇಂದ್ರ ಅಕ್ಕಪಕ್ಕ ಹಳ್ಳಿ ಸುಮಾರು 4 ಹಳ್ಳಿ ನಾವು ಆಯ್ಕೆ ಮಾಡಿದ್ದು. ಅದರಲ್ಲಿ ವಡೇರಹಳ್ಳಿ, ಗೆದ್ಮೇನಹಳ್ಳಿ, ಬೈರ್ಗೊಂಡ್ಲು, ಮಾವತ್ತೂರು ಗೊಳ್ಳಹಳ್ಳಿ ಅಂತ
ಅಲ್ಲಿ ಇರೋ ಹಳ್ಳಿಯಲ್ಲೆಲ್ಲ ರೈತರು ತುಂಬ ಈ ಏನು ತೆಂಗು ಅಭಿವೃದ್ಧಿ ಮಂಡಿಯಲ್ಲಿ ನಾವೇನು ಪರಿಕರ ಕೊಟ್ಟವಲ್ಲ, ಬೇವಿನ ಹಿಂಡಿ, ಟ್ರೈಕೋಡರ್ಮ, ಎಕ್ಸಗೋನಲ್ಲು ತುಂಬ ಉಪಯೋಗಿಸ್ಕೊಂಡು ಈ ಎಕ್ಸಗೋನಜಲ್ಲು ಅವರಿಗೆ ಔಷಧಿ ಕೊಟ್ಟ ನಂತರ ಈ ಏನು ರಸ ಸೋರೋ ರೋಗ, ಕೊಳೆ ರೋಗ ಆದಷ್ಟು ಸ್ಪ್ರೇ ಮಾಡಿ ಒಂದು ಹತೋಟಿಗೆ ತಂದಿದ್ದಾರೆ ರೈತರು. ಬೀಜ ಕೊಟ್ಟಿದ್ವಿ ಅವರಿಗೆ, ಉರುಳಿ ಬೀಜ ಮತ್ತು ಸೆಣಬು ಬೀಜ ಕೊಟ್ಟಿರೋದ್ರಿಂದ ಅದರಲ್ಲಿ ಇಂಟರ್ ಕ್ರಾಪ್ ಅಂತರ ಬೆಳೆಯಾಗಿ ಉಪಯೋಗಿಸಿ ಅದರಲ್ಲಿ ಒಂದು 3 ಮಂತ್ಸ್ ಆದಮೇಲೆ ಆಲ್ರೆಡಿ ಉಳುಮೆ ಮಾಡಿ ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ. ಮುಖ್ಯವಾಗಿ ಈ ಯೋಜನೆಯಿಂದ ರೈತರಿಗೆ ಗೊತ್ತಾಯಿತು ಯಾವ ಥರ ಇಂಟರ್ ಕ್ರಾಪ್ ಮಾಡಿ ಈ ಥರ ಮಾಡಿದರೆ ಮಣ್ಣಿನ ಫಲವತ್ತತೆ ಚೆನ್ನಾಗಾಯಿತು ಅಂದರೆ ಆ ತೆಂಗಿನ ಗಿಡಕ್ಕೆ ಯಾವುದೇ ತರಹ ರೋಗ ಸ್ವಲ್ಪ ಅಟ್ಲೀಸ್ಟ್ ಒಂದು 80% 80% ನಾವು ಹತೋಟಿಯಲ್ಲಿಡ್ಬೋದು. ರಸ ಸೋರೋ ರೋಗ, ಕೊಳೆ ರೋಗ ಈ ವ್ಯಾಪ್ತಿನಲ್ಲಿ ರೋಗ ಯಾವುದಂದರೆ ಇಲ್ಲಿ ರಸ ಸೋರೋ ರೋಗ ಜಾಸ್ತಿ ಬರೋದ್ರಿಂದ ರೈತರಿಗೆ ಇದರಿಂದ ತುಂಬ ಒಳ್ಳೆಯದು ಆಯಿತು. ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಿದ್ರು, ಯೂರಿಯಾ, ಪೊಟ್ಯಾಶು. ಈ ಬೇವಿನ ಹಿಂಡಿ ಕೊಡೋದ್ರಿಂದ ರೈತರಿಗೆ ಒಂದು ಅರಿವು ಬಂತು. ಅವರಿಗೆ ಈ ಥರ ಸಾವಯವ ಗೊಬ್ಬರ ಎಲ್ಲ ಉಪಯೋಗಿಸ್ತಿದ್ರೆ ತೆಂಗಿನ ಗಿಡ ಇನ್ನೂ ಲೈಫ್ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಅಂತ ಇದರಿಂದ ಚೆನ್ನಾಗಿ ಇದಾಯಿತು. ಮತ್ತು ಟ್ರ್ಯಾಪ್ಸ್ ಕೊಟ್ಟಿದ್ವಿ, ಅದರಿಂದೆಲ್ಲ ಉಪಯೋಗ ಆಯಿತು. ತೆಂಗು ಅಭಿವೃದ್ಧಿ ಯೋಜನೆಯನ್ವಯ ಸಿರಾ ತಾಲೂಕಿನ ಬೆಂಚೆ ಗ್ರಾಮದಲ್ಲಿ ತೆಂಗಿನ ಸುಧಾರಿತ ಬೇಸಾಯದ ಕುರಿತು ತರಬೇತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಿರಾ ತಾಲೂಕಿನ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಶ್ರೀ ಶಶಿಧರ್ ವಿ ತೆಂಗು ಬೆಳೆಯ ಪರಿಸ್ಥಿತಿಯ ಕುರಿತು ರೈತರೊಂದಿಗೆ ಚರ್ಚೆ ನಡೆಸಿದರು. ಡಾಕ್ಟರ್ ರಾಮಚಂದ್ರ ಹೆಗಡೆ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ರೈತರಿಗೆ ಮನವರಿಕೆ ಮಾಡಿಕೊಟ್ಟರು. ತದನಂತರ ತೆಂಗಿನ ನುಸಿ ಪೀಡೆಯ ನಿಯಂತ್ರಣಕ್ಕೆ ಬೇರಿನ ಮೂಲಕ ಔಷಧ ನೀಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆಯ ಮೂಲಕ ರೈತರಿಗೆ ತಿಳಿಸಿಕೊಡಲಾಯಿತು. ಇದೀಗ ಶ್ರೀ ಶಶಿಧರ್ ವಿ ಯೋಜನೆಯ ಮತ್ತಷ್ಟು ವಿವರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈ ತೆಂಗು ಸಂಯೋಜಿತ ಬೇಸಾಯ ಕಾರ್ಯಕ್ರಮದಡಿ ಶಿರಾ ತಾಲೂಕಿನಲ್ಲಿ 2 ಕ್ಲಸ್ಟರನ್ನು 50 ಹೆಕ್ಟೇರ್ ಪ್ರದೇಶದಲ್ಲಿ ಕಾರ್ಯಕ್ರಮನ ಅನುಷ್ಠಾನ ಮಾಡಿಸ್ತಾ ಇದ್ದೀವಿ. ಒಂದು ಕ್ಲಸ್ಟರ್ ಬಂದ್ಬಿಟ್ಟು ಗಿರಿನಾಥನಹಳ್ಳಿ ಕ್ಲಸ್ಟರ್ ಅಂತೇಳಿ, ಅದು ಕಸ್ಬಾ ಹೋಬಳಿಯಲ್ಲಿ ಬರುತ್ತೆ. 2ನೇ ಕ್ಲಸ್ಟರು ಬೆಂಚೆ ಗ್ರಾಮದ ಕ್ಲಸ್ಟರ್ ಅಂತೇಳಿ, ಇದು ಬುಕ್ಕಾಪಟ್ಟಣ ಹೋಬಳಿ. ಬೇರೆ ಬೇರೆ ಹೋಬಳಿಯಲ್ಲಿ 2 ಕ್ಲಸ್ಟರನ್ನು ನಾವು ತೆಗೆದುಕೊಂಡು ಒಟ್ಟು 100 ಹೆಕ್ಟೇರ್ ಪ್ರದೇಶದಲ್ಲಿ ಈ ಕಾರ್ಯಕ್ರಮವನ್ನು ಶಿರಾ ತಾಲೂಕಲ್ಲಿ ಅನುಷ್ಠಾನ ಮಾಡಿಸ್ತಾ ಇದ್ದೀವಿ. ಈ ಕಳೆದ 2-3 ವರ್ಷದಿಂದ ತಾಲೂಕಿನಲ್ಲಿ ಸರಿಯಾಗಿ ಮಳೆ ಆಗದೇ ಇರೋದ್ರಿಂದ ನಮ್ಮ ತೆಂಗಿನ ಗಿಡಗಳಿಗೆ ಹೆಚ್ಚಿನದಾಗಿ ಈ ಕಾಂಡ ಸೋರೋ ರೋಗ, ನುಸಿ ಪೀಡೆ ಮತ್ತು ಹಾಗೆ ಈ ಕಪ್ಪು ತಲೆ ಹುಳುವಿನ ರೋಗ ಕಾಣಿಸ್ಕೊಂಡಿರೋದ್ರಿಂದ ಇಲಾಖೆ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿಸ್ತಾ ಇದೆ. ಈ ಕಾರ್ಯಕ್ರಮದಡಿ ನಾವು ರೈತರಿಗೆ ಮೊದಲನೇದಾಗಿ ನಾವು ಒಂದು ಕ್ಲಸ್ಟರನ್ನು ಸೆಲೆಕ್ಟ್ ಮಾಡೋಕ್ಕೋದಕ್ಕಿಂತ ನಮ್ಮ ರೈತರ ಸಹಾಯಕರಿಂದ ಆ ಒಂದು ಭೌಗೋಳಿಕ ಪ್ರದೇಶವನ್ನು ಒಂದು ಸರ್ವೆ ಮಾಡಿಬಿಟ್ಟು ಈಗಿನ ಇಳುವರಿ ಏನಿದೆ ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡಿಬಿಟ್ಟು ದಾಖಲಾತಿ ಮಾಡಿದ್ದೀವಿ. ಪ್ರತಿ ರೈತನಿಗೆ ಗರಿಷ್ಠ 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗತಕ್ಕಂಥ ಪರಿಕರಗಳನ್ನು ಇಲಾಖೆ ಮುಖಾಂತರ ನೀಡಿದ್ದೀವಿ. ಇದರಲ್ಲಿ ನಾವು ಹಸಿರು ಎಲೆ ಗೊಬ್ಬರದ ಬೀಜ, ಬೇವಿನ ಹಿಂಡಿ, ಎಕ್ಸೋಕೊನೋಜಲ್ ಕೆಮಿಕಲ್ಲು, ಅದೇ ರೀತಿ ಅಜಾಡಿರೆಕ್ಟಿನ್, ಅದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳಾದ ಪೊಟ್ಯಾಷ್ ಅಂಶ ಇರತಕ್ಕಂಥದ್ದು ಮತ್ತು ಹಾಗೆ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಇವರಿಗೆ ವಿತರಿಸ್ತೀವಿ. ಅದರ ಜೊತೆಯಲ್ಲಿ ಅಣಬೆ ರೋಗ ಈ ಥರ ಕಂಟ್ರೋಲ್ ಮಾಡೋಕ್ಕೆ ಟ್ರೈಕೋಡರ್ಮವನ್ನು ಸಹ ವಿತರಣೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಕಳೆದ ವರ್ಷ ಕೊಟ್ಟಿದ್ವಿ, ಆದರೆ ಮಳೆ ಸರಿಯಾಗಿ ಆಗದೇ ಇದ್ದರಿಂದ ರೈತರು ಬಳಸಿಲ್ಲ. ಈಗ ಬಳಸ್ತಾ ಇದ್ದಾರೆ. ಈ ವರ್ಷದ ಸಹ ಒಂದು ಏನು 2ನೇ ಹಂತದ ಒಂದು ಪರಿಕರಗಳನ್ನ ಈಗ ಬರೆದಿದೆ. ಈಗ ಒಳ್ಳೆ ಮಳೆ ಆಗಿರೋದ್ರಿಂದ ಇದನ್ನು ಸಮೇತ ವಿತರಣೆ ಮಾಡ್ತೀವಿ. ಈಗ ತರಬೇತಿಯಲ್ಲಿ ಏನು ಹೇಳ್ಕೊಟ್ಟೋ ಅದೇ ರೀತಿಯಲ್ಲಿ ಈ ನಮ್ಮ ಎಲ್ಲ ಪರಿಕರಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ಈ ಒಂದು ಇಳುವರಿ ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ದಯಮಾಡಿ ಎಲ್ಲ ರೈತರು ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಂಬಿಟ್ಟು ನಮ್ಮ ಪರಿಕರಗಳನ್ನು ಒಂದು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಒಂದು ಇಲಾಖೆಯ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಬೇಕಂತ ತಾನು ಎಲ್ಲರಲ್ಲಿ ಕೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊತೇನೆ. ಅಂತೆಯೇ ಬೆಂಚೆ ಗ್ರಾಮದ ಕೆಲ ಫಲಾನುಭವಿ ರೈತರುಗಳ ಅನಿಸಿಕೆಗಳನ್ನು ಕೇಳೋಣ. ಸಿರಾ ತಾಲೂಕು ತೋಟಗಾರಿಕೆ ಇಲಾಖೆಯವರು ನಮ್ಮ ಬೆಂಚೆ ಗ್ರಾಮಕ್ಕೆ ಆಗಮಿಸಿ ನಮಗೆ ಕೆಲವು ತೆಂಗಿನ ಗಿಡದ ರೋಗದ ಬಗ್ಗೆ ವಿಷಯಗಳನ್ನು ತಿಳಿಸಿದರು. ಅದು ನಮ್ಮೆಲ್ಲರಿಗೂ ಕೂಡ ಮನದಟ್ಟಾಗಿದೆ. ಆ ಇಲಾಖೆಯಿಂದನ ಕೆಲವು ಪರಿಕರಗಳನ್ನು ನಮಗೆ ಸಪ್ಲೈ ಮಾಡಿದರು. ಅದನ್ನು ನಾವು ಉಪಯೋಗಿಸಿದ್ದೀವಿ. ಅವರು ಹೇಳಿದ ಪ್ರಕಾರನೇ ತೆಂಗಿನ ಗಿಡಗಳಿಗೆಲ್ಲ
ಆ ರೋಗಕ್ಕೆ ಏನೇನು ಸಂಬಂಧಪಟ್ಟದ ಔಷಧಿಗಳನ್ನು ಕೊಟ್ಟಿದ್ರು ಅವ್ರು ಹೇಳಿದ ಪ್ರಕಾರ ಬೇರುಗಳಿಗೆ ಅದೆಲ್ಲ ಔಷಧಿಗಳನ್ನು ಉಪಯೋಗಿಸಿ ಮತ್ತು ಅವರು ಕೊಟ್ಟಿದ್ದಂಥ ಗೊಬ್ಬರಗಳನ್ನು ಕೂಡ ತೆಂಗಿನ ಗಿಡಗಳಿಗೆ ಹಾಕಿ ನಮ್ಮ ತೆಂಗಿನ ಉತ್ಪತ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅವರು ಬಹಳ ಸಹಾಯ ಮಾಡಿದ್ದಾರೆ. ಅದೇ ರೀತಿಯೇ ನಾವು ಕೂಡ ರೈತರು ಕೂಡ ಅವರಿಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟು ಇನ್ನು ಮುಂದೂ ಕೂಡ ನಮ್ಮಳ್ಳಿಗೆ ಇದೇ ಥರ ಇವರು ಆಗಮಿಸಿ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು ಆಗಿ ನಾವು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ತೋಟಗಾರಿಕೆ ಇಲಾಖೆಯವರು ಆಗಮಿಸಿ ಎಲ್ಲ ರೀತಿಯಲ್ಲಿ ಮಾಹಿತಿ ಕೊಟ್ಟು ಮತ್ತು ಔಷಧಿ ಗೊಬ್ಬರಗಳನ್ನು ಕೊಟ್ಟಿದ್ದರಿಂದಲೇ ನಾವು ಉಪಯೋಗ ಮಾಡಿದ್ದೇವೆ ಗಿಡಗಳಿಗೆ. ಅದು ಅನುಕೂಲವಾಗಿದೆ. ಎಲ್ಲ ಗಿಡಗಳಿಗೂ ಒಂದು ಔಷಧಿ ಆಗಲಿ ಒಂದು ಗೊಬ್ಬರ ಆಗಲಿ ಇಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ನೀರು ಅಷ್ಟೇ ಒಂದು ಗಿಡಕ್ಕೆ 50 ಲೀಟ್ರು ಕೊಡಬೇಕು ದಿನಕ್ಕೆ ಅಂತ ಹೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದರಂತೆ ನಾವು ನಡ್ಕೊಳ್ತಾ ಇದ್ದೀವಿ. ಅದರಂತೆ ಒಳ್ಳೆಯ ಫಲವತ್ತತೆ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ. ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇದೆ. ಸಾಂಪ್ರದಾಯಿಕ ತೆಂಗು ಬೆಳೆ ಪ್ರದೇಶಗಳಲ್ಲಿ ಹೆಚ್ಚಿನ ರೈತರು ಅಗತ್ಯ ಮುತುವರ್ಜಿ ನೀಡುತ್ತಿಲ್ಲ. ಮಳೆ ಕೊರತೆಯಿಂದ ಭೂಮಿಯ ತೇವಾಂಶದಲ್ಲಿಯೂ ಕೊರತೆಯಾಗಿ ಬಹುಪಾಲು ತೆಂಗು ತೋಟಗಳು ಅವಸಾನದ ಹಾದಿ ಹಿಡಿದಿವೆ. ರೈತರು ತೋಟಗಳಿಂದ ವಿಮುಖರಾಗುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ತೆಂಗು ಅಭಿವೃದ್ಧಿ ಯೋಜನೆಯಂಥ ಪ್ರಯತ್ನಗಳು ರೈತರಲ್ಲಿ ಹೊಸ ಆಶಾಕಿರಣ ಮೂಡಿಸಬಲ್ಲವು. ಈ ಪ್ರಾತ್ಯಕ್ಷಿಕೆಯಿಂದ ಮನವರಿಕೆಯಾದ ಸುತ್ತಮುತ್ತಲ ಗ್ರಾಮದ ರೈತರುಗಳು ಕೂಡ ಸ್ವಯಂ ಪ್ರೇರಣೆಯಿಂದ ವೈಜ್ಞಾನಿಕ ಬೇಸಾಯದ ಅಂಶಗಳನ್ನು ಅಳವಡಿಸಿಕೊಳ್ಳಲಾರಂಭಿಸಿದ್ದಾರೆ. ಇದು ಯೋಜನೆಯ ಅನುಷ್ಠಾನಕ್ಕೆ ಶ್ರಮಿಸುತ್ತಿರುವ ತೋಟಗಾರಿಕೆ ಅಧಿಕಾರಿಗಳಲ್ಲೂ ಹೊಸ ಹುಮ್ಮಸ್ಸು ಮೂಡಿಸಿದೆ. ಹಾಗಾಗಿ ತೆಂಗು ಬೆಳೆ ಅಭಿವೃದ್ಧಿ ಯೋಜನೆ ತನ್ನ ಮೂಲ ಗುರಿ ಸಾಧಿಸುವ ಮಾರ್ಗದಲ್ಲಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು.